ನಮಸ್ಕಾರ ಅಣ್ಣ. ನಮಸ್ಕಾರ. ನನ್ನ ಹೆಸರು ಶಿವ ಅಂತ ಹೇಳ್ರಿ. SR ಕಂಪ್ನಿ ನಮ್ದು ಮಹಾಲಕ್ಷ್ಮಿ ಅಗ್ರಿ ಸೈನ್ಸ್ ರಾಮಪುರ ಬಂದಿನಿ. ನಿಮ್ಮ ಹೆಸರು? ನಮ್ಮ ಹೆಸರು ಶರಣು ತಾಳಿಕೊಟ್ರಿ ಸರ್. ಶರಣು ತಾಳಿಕೊಟ್ರಿ. ಊರಿ? ಊರ ನಮ್ಮ ಖಾನಾಪುರ ರೀ. ಖಾನಾಪುರ. ಇಲ್ಲಿ ಹೊಲ ಮಾಡೇನ್ರಿ. ಇಲ್ಲಿ ಹೊಲ ಮಾಡ್ರಿ. ಈ ಊರ್ ಹೊಲ ಮಾಡಿದ ಊರ್ ಯಾವ್ದ್ರಿ? ಇದು ರಾಮಪುರ ಏರಿಯಾದಾಗ ಬರ್ತಾರ ಸರ್. ಇದು ರಾಮಪುರ ಏರಿಯಾದಾಗ ಬರ್ತಾರೆ. ಹಾ ಹಾ. ಇದು ನಿಂಬಿಡಿ ಎಷ್ಟು ತಳಿಯವ್ರು? ಇದು ಎಷ್ಟು ಬಡ್ಡಿ ಅವ್ರು? ಇವು 400 ಬಡ್ಡಿ ಅವ್ರ ಸರ್. 400 ಬಡ್ಡಿ ರೀ. 400 ಬಡ್ಡಿ ಅದಾವ್ರಿ. ಇದು ತಳಿ ಯಾವ್ದ್ರಿ ಸರ್? ಇದು ಯಾವ್ದು ಜವಾರಿನೇ ಅಂದಾರ. ಇದು ಜವಾರಿ ರೀ. ಇದು ಹೊಲ ಸ್ವಂತ ಅಲ್ರಿ? ಮಾಡಿ ಹೊಲ ರೀ. ನಾವು ಮಾಡಿ ಹೊಲ ಸರ್. ಮಾಡಿ ಹೊಲ ರೀ. ಮಾಡಿ ಹೊಲ ಎಷ್ಟು ವರ್ಷ ಐತ್ರಿ ಮಾಡ್ಕೊತ ಬಂದ್ರಿ ನೀವು? ಮಾಡ್ಕೊತ ಬಂದ್ ನಾವು ಈಗ 9 ವರ್ಷ ಆಯ್ತು ಸರ್. 9 ವರ್ಷ ಐತ್ರಿ. 9 ವರ್ಷ ಆಯ್ತ್ರಿ. 9 ವರ್ಷ ಅಂತ ನೀವು ಮೇಂಟೈನ್ ಮಾಡ್ಕೊತ ಬಂದಿರಿ. ಮೇಂಟೈನ್ ಮಾಡಿವ್ರಿ. ಅವಾಗೆಲ್ಲ ಎಣ್ಣೆ ಎಲ್ಲ ತಂದು ಹೊಡ್ತೀರಿ? ಸಿಂಡಿಗೆ ತಂದಿವ್ರಿ ಸರ್. ವಾರದವ್ರ ಕಡೆ ತಂದಿವಿ, ಮತ್ತೆ ಬೇರೆ ಕಡೆ ತಂದಿವ್ರಿ. ಅದನ್ನು ಸ್ವಲ್ಪ ಎಣ್ಣೆ ನಮಗ ಹೊಡೆದೇನ್ರಿ. ಆದ್ರ ಎಣ್ಣೆ ನಾನು ಆದ್ರ ಒಂದ್ ಲೆಕ್ಕಕ್ಕೆ ನಮ್ಗ ಅಷ್ಟೊಂದು ಇದು ಆಗಿಲ್ರಿ ಅವು. ಹೌದ್ರಿ. ಈಗೇನ್ ನೀವು ಬಂದು ಹೇಳಿ ಇದು ಮಾಡ್ದಂದ್ರಿ ಅಗದಿ ಫಸ್ಟಿಗೆ ಹೊಡೆದಿಂದ ಒಂದ್ 15 ದಿನದಾಗ ಅಷ್ಟೇನ್ ಅನ್ಸ್ಲಿಲ್ರಿ ನಮಗ. ಈಗ ಹೊಡೆದು ಒಂದ್ ತಿಂಗಳ ಮೇಲೆ ಅಗದಿ ಒಂದ್ ಲೆಕ್ಕಕ್ಕೆ ನಮಗ ಫಲ ಬಿಟ್ಟದ್ರ ಒಟ್ಟ. ಈ ಟೋಟಲ್ ನೀವು ಎಷ್ಟು ಹೊಡ್ಕೊಂಡ್ರಿ ಎಣ್ಣೆ? ಈಗ 2 ಡೋಸ್ ಆಯ್ತ್ರಿ ಸರ್. ಈಗ 2 ಡೋಸ್ ಆಯ್ತ್ರಿ. 2 ಡೋಸ್ ಆಯ್ತು. ನೀವು ಹೇಳಿದ ಪ್ರಕಾರ ಒಟ್ಟು 25 ದಿನದ ಒಳಗ ನೀವು ಹೊಡಿಬೇಕಂತ ಅಂದಿದ್ದೀರಿ. ಒಂದು 28 ದಿನದ ಒಟ್ಟು 30 ದಿನದ ಒಳಗ 2 ಡೋಸ್ ನಾ ಮುಗಿಸಿನ್ರಿ. 2 ಡೋಸ್ ಮುಗಿಸ್ಕೊಂಡ್ರಿ. 2 ಡೋಸ್ ಮುಗಿಸಿನ್ರಿ. ಈಗ ಹೊಡೆದು ಒಂದು 10-11 ದಿವಸ ಲೆಕ್ಕ ಆಯ್ತ್ರಿ. ಈಗ 2 ಡೋಸ್ ಮುಗಿದ್ರಿ. ಈ ನೀವು ಫಸ್ಟ್ ಡೋಸ್ ಹೊಡೆದ್ಮೇಲೆ ಗಿಡದಾಗ ಏನೇನು ಫರಕ ರೀ? ಈ ಫಸ್ಟ್ನೇ ಡೋಸ್ ಹೊಡೆದಾಗ್ರಿ ಫಸ್ಟಿಗೆ ಗಿಡ ಎಲ್ಲಾ ಫಲ ಒಟ್ಟು ತಪ್ಪಲ ಎಲ್ಲ ಉದುರಿತ್ರಿ. ತಪ್ಪಲು ಉದುರಿತ್ರಿ. ಹೊಳ್ಳಿ ಆಮೇಲೆ ಈಗ ಎಣ್ಣೆ ಹೊಡೆದಿಂದ ಎಣ್ಣೆ ಹೊಡೆದ್ ನೀರ್ ಬಿಡೋತ್ ಹೇಳಿದ್ರಿ. ಆಮೇಲೆ ಇದು ಎಲ್ಲಾನು ಒಟ್ಟು ಗಿಡ ಸಿಗ್ತದ್ರಿ. ಸಿಗುತ್ತು ಅಗದಿ ಕೊಲ್ಲೇನು ಗಿಡನು ನೈಸ್ ಆಯ್ತ್ರಿ. ಒಟ್ಟು ಗಿಡಕ್ಕೆ ಯಾವ ತರ ರೋಗ ಅದು ಏನೂ ಇಲ್ರಿ. ಗಿಡಕ್ಕೆ ಅದು ರೋಗ ಅದು ಏನೂ ಇಲ್ರಿ. ಒಟ್ಟು ನಮ್ಮ ಮನ್ಸಿ ತಕ್ಕ ಒಟ್ಟು ಫಲ ಬಿಟ್ಟದ್ರಿ. ಒಟ್ಟು ಗಿಡ ಫಲ ಬಿಟ್ಟದ್ರಿ. ಒಟ್ಟೇನು ಈಗ ನಮ್ಗೆ ಒಟ್ಟು ಉದುರ್ಲಾರ್ದಂಗ ಒಂದು ಇದು ಆಗಿಬಿಟ್ರಿ ಮುಗಿದೈತ್ರಿ ನಮ್ಗೆ. ಈ ಇದ್ದ ಕಾಯಿ ಫಲ ಒಗದಿ ಕಾಯಿ ಮಾಡ್ಕೊಂಡ್ರಿ ನಮ್ಗೆ ಏನ್ ಇದು ಅದ್ರಿ. ಆದ್ರೆ ಈ 8 ದಿನದಾಗ್ರಿ ನನಗ್ ಬಾಳ ಖುಷಿ ಅನ್ಸಿದ್ರಿ. 8 ದಿನದಾಗ್ರಿ ಅಂದ್ರೆ ಪ್ರತಿ ಗಿಡಕ್ಕೂ ಒಟ್ಟು ಫಲ ಬಿಟ್ಟದ್ರಿ. ಪ್ರತಿಯೊಂದು ಗಿಡಕ್ಕೂ ಫಲ ಆದ್ರಿ. ಅದ್ರ ಮೊದಲ ಇಲ್ಲಿ ರಾಮಪುರದಾಗ ಎಣ್ಣೆ ಸಿಗ್ತದ ತಂದಿದ್ರಿ ನಮಗ. ಅದ್ರ ನಾವು ಗೊಬ್ಬರ ಅದೆಲ್ಲ ತಂದಿದ್ರಿ ಅವ್ರ ಬಲ್ಲಿ. ಆದ್ರೆ ನಿಂಬೆ ಗಿಡದ ಪರವಾಗಿ ಒಟ್ಟೆ ಎಣ್ಣೆ ತಂದಿಲ್ಲ. ಅದೇನೋ ಒಮ್ಮೆ ಸಾಗಿಸ್ದಂಗ ಅವತ್ ನಾ ಬಂದಿದ್ದೇರಿ, ನೀವು ಇದ್ರಿ. ಅದು ಹೇಳಿದ್ಮೇಲೆ ನೀವು ಹೊಲಕ್ ಬಂದದ್ರಿ. ಆಮೇಲೆ ನಮ್ಗೆ ನಿಮ್ಗೆ ನೀವು ಹೇಳಿದ ಮೇಲೆ ನೋಡ್ಬೇಕು. ಒಟ್ಟು ಅವ್ರು ಹೇಳ್ಯಾರ ಮಾಡ್ಬೇಕಂತ ನಾ ಮಾಡೇನ್ರಿ. ಮಾಡಿದ್ರು ಏನ್ ಪರವಾಗಿಲ್ರಿ. ನನಗೆ ಮಾಡಿದಕ್ಕೂ ಈ ಸದ ಏನ್ ಖರ್ಚು ಮಾಡಿದಕ್ಕೂ ಒಟ್ಟು ಅಡ್ಡಿ ಇಲ್ರಿ. ಫಲ ಬಿಟ್ಟದ್ರಿ ಗಿಡ. ನೀವು ವರ್ಷ ಇದರಿಂದ ಎಷ್ಟು ಆದಾಯ ತೆಗಿತಿದ್ರಿ ನೀವು? ಯಾವ್ದ್ರಿ? ಇದನ್ನ ನಿಂಬಿಡ್ದಂತ್ರಿ ವರ್ಷ ಆಗ್ಯದ್ರ. ಅದ್ರ ಲೆಕ್ಕ ಏನ್ ಮಾಡಿಲ್ರಿ. ಅದ್ರ ವರ್ಷನಕ್ಕಿಂತಲೂ ನಾನು ಚಲೋ ರೀ. ಒಟ್ಟು ಫಲ ಚಲೋ ಬಿಟ್ಟದ್ರಿ ಗಿಡ. ಪ್ರತಿ ಗಿಡ ಫಲ ಬಿಟ್ಟದ್ರಿ. ಈ ಸದ 400 ಗಿಡ ಅವ್ರಿ. 400 ಗಿಡಕ್ಕೆ ಅಜ್ಮಾಸ್ ನೀವು ಆದ ಎಷ್ಟು ಬರುತ್ತ ಅಂದಾಜ್ ಹಾಕಿರಿ? ರೊಕ್ಕ ಅಮೌಂಟ್ ಏನ್ 5-6 ಲಕ್ಷದ ಅಂತ ಬರ್ತದ ಈ ಲೆಕ್ಕ ಐತ್ರಿ ನಮ್ಗೆ. ಮೊದಲಿಂದ ಆದ್ರೆ 5-6 ಲಕ್ಷ ಆಗ್ಬೋದು ಅಂತ ಮಾಡ್ಕೊತ ಹೊಂಟಿವ್ರಿ. ಅದ್ರ ವರ್ಷನಕ್ಕಿಂತಲೂ ಒಟ್ಟು ಗಿಡ ಫಲ ಜಾಸ್ತಿ ಅದ್ರಿ. ಈ ವರ್ಷ ಫಲ ಜಾಸ್ತಿ ಅದ್ರಿ. ಗಿಡನು ಚಂದ ನೌತಿ ಅದ್ರಿ. ಒಟ್ಟು ನಮಗ ಈ ಖರ್ಚು ಮಾಡಿದಕ್ಕಂತಲೂ ಒಟ್ಟು ನಮ್ಗೆ ಖುಷಿ ಅನ್ಸಿದ್ರಿ. ಒಟ್ಟು ಫಲ ಆಗಿ ಹಿಡ್ದದ್ರಿ. ಒಟ್ಟು ಗಿಡ ಫಲ ಹಿಡಿದ್ರಿ. ಒಟ್ಟು ನಮ್ಗೆ ಇರೋದು ಫಲ ಒಟ್ಟು ಕಾಯಿ ಮಾಡ್ಕೋಬೇಕ್ರಿ ಅಷ್ಟೇ ರೀ. ಈಗ ಅಂದಾಜ್ ನೋಡ್ಕೋಬೇಕಾದ್ರೆ ನಿಮ್ ಟೋಟಲ್ ಈ 4 ಸ್ಟೆಪ್ ಇಸದ್ ಕಾಯಿ ಆದ್ರಿ. ಈಗ ಹೂ ಅದ್ರಿ. ಈಗ ಹೂ ಆದ್ರಿ. 2 ಸ್ಟೆಪ್ ಅಂತೂ ಬರ್ತೀವಿ. ಸ್ಟೆಪ್ ಅದ್ರಿ. ಯಾವ ಸ್ಟೆಪ್ ಪೂರಾ ಕಾಳದ್ರಿ? ಕಾಳ ಅದ್ರಿ. ಈಗ ಪ್ರತಿಯೊಂದು ಗಿಡಕ್ಕೂ ಪ್ರತಿಯೊಂದು ಗಿಡಕ್ಕೂ ಆದ್ರಿ. ಒಟ್ಟು ನಾ ಈಗ ಒಂದೇ ಗಿಡಕ್ಕೆ ಈ ಗಿಡಕ್ಕೆ ಆ ಗಿಡಕ್ಕೆ ಇಲ್ಲ ಅನ್ನಂಗಿಲ್ರಿ. ಪ್ರತಿ ಗಿಡಕ್ಕೂ ಆದ್ರಿ. ಒಟ್ಟು ಪ್ರತಿಯೊಂದು ಗಿಡಕ್ಕೂ ಹೂವ ಕಾಳ ಕಾಳ ಆದ್ರಿ. ಈಗ ಏನ್ ಇಲ್ಲಿ ತಂದು ಹೊಡೆದಿದ್ದಕ್ಕೂ ಏನ್ ಪರವಾಗಿಲ್ರಿ. ನಮ್ಗೆ ಅಂದಿದ್ರಿ ಒಬ್ರು ಈಚೆ ಕಡೆ ಆನಂದ ಅಣ್ಣತೆ ರಾಮಪುರದಾಗ ಎಣ್ಣೆ ಸಿಗ್ತದ ಅಂತಂದ್ರೆ ನಾವ್ ಇದು ವಿಚಾರ ಮಾಡಿದ್ದಿಲ್ರಿ. ಅದು ನೀವ್ ಹೇಳಿದ್ಮೇಲೆ ಇನ್ನ ಎಲ್ಲಾ ಬಿಟ್ಟು ಸುಮ್ ಇಲ್ಲೇ ರಾಮಪುರದಾಗ ತರ್ಬೇಕಂತೇಳಿ ನಮ್ದು ಒಟ್ಟ ಇದು ರೀ. ಖರ್ಚು ಮಾಡಿದಕ್ಕೂ ಸುಳ್ಳಲ್ರಿ. ನಾ ಇಲ್ಲಿ ರಾಮಪುರದಾಗ ತಂದು ಹೊಡ್ದೆ ಅಂತ ಒಂದ್ ಬೀಗರ್ ಅವ್ರು ಇದ್ರಿ. ಅವ್ರಿಗೆ ಒಂದ್ 4 ಮಂದಿಗೆ ನಾ ಹೇಳೇನ್ರಿ. ಈಗ ನಾ ಮೊದಲ ಸಿಂಧಿಯಾಗ ವಾರದವ್ರ ಬಲ್ಲಿ ಇಲ್ಲಿ ತಂದು ಹೊಡ್ದೇನ ಫಾಸ್ಟ್ ಇದಾಗಿಲ್ಲ ರಾಮಪುರದಾಗ ತಂದು ಹೊಯ್ರಿ ಅಂತೇಳಿ ಅವ್ರಿಗೆ ಫೋನ್ ಹಚ್ಚಿನೂ ಹೇಳೇನ್ರಿ ನಾನು. ನೀವ್ ಬಾ, ನಾನು ಅವ್ರಿಗೆ ಭೇಟಿ ಮಾಡಿಸ್ತೀನಿ, ಬೇಡ ನಿಮ್ ಪಡಕ್ನು ಅವ್ರಿಗೆ ಕಳಿಸ್ತೀನಿ ಅಂತ ಹೇಳೇನ್ರಿ ನಾನು. ಆಲ್ರೆಡಿ ಒಟ್ಟು ಈಗ ಏನದ ನಮ್ ಮನ್ಸಿನ ತಕ್ಕ ಫಲ ಬಿಟ್ಟದ್ರಿ. ಒಟ್ಟು ಮನ್ಸಿನ ತಕ್ಕ ಫಲ ಬಿಟ್ಟದ್ರಿ. ಒಟ್ಟು ಕಾಳ ಸಟ್ ಆಗ್ಬಿಡುದ್ರಿ. ಅಷ್ಟೇ. ಇಲ್ಲೆಲ್ಲ ನಿಮ್ಗೆ ಅಲ್ಲಿ ನೋಡಿ ತೋರಿಸ್ತೀನಿ. ಈ 1 ಸ್ಟೆಪ್ ಅಲ್ಲ, ಟೋಟಲಿ 3 ಸ್ಟೆಪ್ ತನೂ ಕಾಳು ಸೆಟ್ಟಿಂಗ್ ಆಗೈತಿ. ಇಲ್ಲಿ ಪ್ರತಿಯೊಂದು ಗಿಡಕ್ಕೂ ಇಲ್ಲಿ ಕಾಳು ಸೆಟ್ ಆಗೈತಿ. ಇಲ್ಲಿ ಆಮೇಲೆ ನೋಡ್ಬೋದು, ಇಲ್ಲಿ ಹೊರಗಿಂದ ಅಷ್ಟು ಜಾಸ್ತಿ ಹೂ ಕಾಣಿಸಲ್ಲ. ಒಳಗೆ ನೋಡ್ರಿ ಇಲ್ಲಿ ಎಷ್ಟು ಕಾಣ್ತೈತಿ ಹೂವು. ಕಾಳು ಸೆಟ್ ಆಗಿದ್ವು, ಆಮೇಲೆ ಹೂ ಬಂದಿದ್ದು. ನಿಮ್ಗೆ 15ರಿಂದ ಏನೇನು ಚೇಂಜ್ ಆಗ್ತಾರೆ ರೈತರಣ ಇಲ್ಲಿ?
ಗಿಡದೊಳದಾಗ 15 ದಿನದಾಗ ಫಸ್ಟ್ ಹೊಡ್ಕೊಂಡ್ರಲ್ಲ ನೀವು 25 ದಿನಕ್ಕೆ ರೀ ಹಾಂ ಅದ್ರಾಗ ಏನೇನ್ ಚೇಂಜ್ ಆಗೈತ್ರಿ ಗಿಡದಾಗ ರೀ? ಚೇಂಜ್ ಅಂದ್ರೆ ಏನ್ರಿ ಫಸ್ಟ್ನೇ ಹೊಡೆದಾಗ ಹೂವ ಅಷ್ಟು ಬರೀ ಇದ್ರಿ ಎಲ್ಲಾರ ಒಂದ್ ಇಟ್ಟು ಬಿಟ್ಟಿದ್ರಿ ಸ್ವಲ್ಪ ಚಿಗತಿತ್ರಿ. ಈ 15 ದಿನದಾಗ ಗಿಡನು ಬೇಸ್ ಒಂದೊಂದ್ ಗಿಡ ಅದು ಚಿಗತಿದ್ದು ನಿಚ್ಚಲು ಬಂದದ್ರಿ. ಆಯ್ತು ಹೂವ ಫುಲ್ ಹೂ ಬಿಟ್ಟದ್ರಿ, ಪ್ರತಿಯೊಂದು ಗಿಡನು ಹೂ ಬಂದದ್ರಿ. ಪ್ರತಿಯೊಂದು ಗಿಡನು ಹೂ ಬಂದದ್ರಿ. ಆಯ್ತು ಸ್ವಲ್ಪ ಕಾಳನು ಸಣ್ಣ ಕಾಳ ಪೂರ ಜೋಳ ಕಾಳಂಗ ಟೈಪ್ ಕಾಳ ಮಾಡ್ಕೊಂಡದ್ರಿ ಗಿಡ. ಈ 15 ದಿನದಾಗ ಫುಲ್ ಚೇಂಜ್ ಆಗಿದ್ರಿ ಗಿಡ ಪೂರಾ ರೀ. ಈ 15 ದಿನದಿಂದ ಫಲ ನಾ ದಿನ ತಿರ್ಗಾಡವ ಇದೇನ ಅಷ್ಟ ಆತು ನಿಲ್ಲು ಅಂತ ಅನ್ಸ್ತಿತ್ತು ನನಗ. ಈ 15 ದಿನದಾಗ ಪೂರಾ ನನಗ ಇಲ್ಲ ಇವ್ರು ಕೊಟ್ಟಿದ್ದಕ್ಕೂ ಒಟ್ಟು ಸ್ವಾರ್ಥಕ್ಕೆ ಆಯ್ತು ಅನ್ನೋದು ನನಗ ಮನ್ಸಿಗೆ ಇದಾಯ್ತು. ಈ ನಿಮ್ ಖರ್ಚು ಮಾಡಿ ತಕ್ಕಂತ ಒಟ್ಟು ನಮ್ಗೆ ಅಡ್ಡಿ ಇಲ್ಲ, ಖರ್ಚು ಆದ್ರೂ ನಮ್ಗೇನ್ ಇದು ಇಲ್ಲ ಅಂತೇಳಿ ಈಗ ಈ ಒಂದು ವಾರದಾಗ ಫುಲ್ ಬರೇ ನಾ ಯಾವ ಸುಳ್ಳಲ್ರಿ, ಯಾವಾಗಾರ ಸ್ವಲ್ಪ ಹೆಸರು ಐತಪ್ಪ ಅಂದ್ರೆ ನಾವು ನಿಂಬೆ ದ್ಯಾಸೆ ಬರ್ತದೆ ಸುಳ್ಳಲ್ರಿ. ಅಂದ್ರ ಈಗ ಖರ್ಚು ಮಾಡಿದೆ ಇಷ್ಟು ಫಲ ಚಂದ ಬಿಡ್ತಲ್ಲಪ್ಪ ಅವ್ರು ಹೇಳಿದಕ್ಕಿಂತಲೂ ಅಂತ ಹೇಳಿ ನಂಗ ಒಂದು ಈ ಒಟ್ಟು ನಿಮ್ ಹೆಮ್ಮೆ ಅದ್ರಿ. ಈಗ ನಾ ಖರ್ಚು ಮಾಡಕೈತ ಇಷ್ಟು ಫಲ ಬಂದೈತಿ ಅಂತ ಹೇಳಿ ಬಂದದ ಅನ್ನೋದು ಒಂದು ಇದು ರೀ. ಈಗ ಪ್ರತಿಯೊಂದು ಗಿಡನು ನಿಚ್ಚಳದ್ರಿ. ಯಾಕಂತ ಈಗ ಒಂದೇ ಬಿಡು ಒಂದು ಗಿಡ ಬಿಟ್ಟಿತ್ತು ಒಂದ್ ಗಿಡ ಬಿಟ್ಟಿಲ್ಲ ಅನ್ನಂಗಿಲ್ರಿ, ಪ್ರತಿ ಗಿಡನು ಒಟ್ಟು ಫಲ ಬಿಟ್ಟದ್ರಿ. ಪ್ರತಿಯೊಂದು ಗಿಡ ರೀ ಇದೇ ಗಿಡ ಹೂ ಬಿಡ್ಲತ್ತ ಇಲ್ಲ, ಎಲ್ಲಾ ಗಿಡ ಹೂ ಬಿಟ್ಟದ. ಈ 15 ದಿನದ ಏನೈತ್ರಿ, ಒಂದ್ ಗಿಡಕ್ಕ ಕಾಣ್ತೈತ್ರಿ, ಒಂದ್ ಗಿಡ ಕಾಣ್ತದಲ್ಲ, ಸ್ವಲ್ಪ ಮುಗುಳ ಕಮ್ಮಿ ಇತ್ರಿ. ಈ 15 ದಿನದಾಗ ಈ ಕಡೆ ಎಲ್ಲಾ ಗಿಡಕ್ಕೂ ಒಟ್ಟ ಪ್ರತಿಯೊಂದು ಗಿಡಕ್ಕೂ ಇದಾಗ್ಬಿಟ್ಟದ್ರಿ. ಈಗ ಈಗ 8 ದಿನದಾಗ ನೋವು ಇದು ಏನ್ ನಾವು ಖರ್ಚು ಮಾಡಿದ್ಕು ಏನ್ ಅಡ್ಡಿಲ್ಲಪ್ಪ ಅವ್ರು ಬಂದ್ ಹೇಳಿದ್ಕು ಸಾಕಾಯ್ತು ಅಂತ ಹೇಳಿ ಒಂದ್ ಇದಾಗ್ಬಿಟ್ಟದ್ರಿ ಇದು. ಮತ್ ಬೇರೆ ರೈತರು ಏನ್ ಹೇಳ್ತೀರಿ ನೀವು? ಬೇರೆ ರೀತಿ ಎಲ್ಲ ಏನ್ರಿ ಒಟ್ಟ ಏನು ಇನ್ನು ನಮಗಾರೆ ಈ ಸದ ಎಣ್ಣೆ ಇದು ಚಲೋ ಬಂದರಿ. ತಂದ್ ಕಂಟಿನ್ಯೂ ನಾವ್ ಇನ್ನು ಇದೇ ಎಣ್ಣೆ ಹೊಡಿಬಹುದು, ನಾವ್ ಇದನ್ನೇ ಮಾಡೋದ್ರಿ. ಬೇಡ ಈಗ ಮತ್ತೊಬ್ಬರಾದ್ರೂ ಹೊಡೆದ್ರು ಒಟ್ಟಿದ್ ಹೊಡಿಬೇಕ್ರಿ. ನಾ ನಿಮ್ಗೆ ಅಂದಿದ್ದೆ ನಿಮ್ಗೆ ಅಷ್ಟು ಕನ್ಫರ್ಮ್ ಇರ್ಲಿಕ್ಕಪ್ಪ ಅಂತಂದ್ರ ನೀವು 100 ಗಿಡ ಕೊಡ್ಕೋರಿ. ನೀವ್ ಅಂದಿದ್ರಿ, ನೀವ್ ಏನ್ ಅಂದಿದ್ರಿ, ಅರ್ಧ ಈ ಕಡೆ ಏನ್ ಈ ಕಡೆ ಕಾಯಿ ಆಗಲ್ಲ ಅಂದಿದ್ರಿ. ಕಾಯಿ ಅಲ್ಲರ ಗಿಡಕ್ಕ ನಮ್ಮ ಎಣ್ಣೆ ಹೊಡ್ಕೋರಿ, ಕಾಯಿ ಆಗೋ ಗಿಡಕ್ ನೀವ್ ಎಲ್ಲಿರ್ತಂದ್ ಹೊಡಿ ಅಂದ್ರಿ. ನಾ ಅದಕ್ಕೆ ಏನಂದ್ರಿ, ನೀವ್ ಇಷ್ಟ ಹೇಳ್ತೀರಿ ಅಂದಾಗ ಪೂರಾ ಗಿಡಕ್ಕೆ ಹೊಡಿತೇನ್ರಿ. ನಾವ್ ಅದು ತೇಲ ಇರ್ತೇಲಿ ಮುಣಗಲೆ. ಈ ರೈತರು ಹೇಳೋ ಪ್ರಕಾರ ಅಂತ ನೀವೆಲ್ಲ ನೋಡ್ರಿ, ಇಷ್ಟೆಲ್ಲ ಪ್ರಮಾಣದ ಹೂ ಐತಿ, ಪ್ರತಿಯೊಂದು ಗಿಡಕ್ಕೂ ಅದೇ ತರ ಬಂದೈತಿ. ಯಾವ ಗಿಡಕ್ಕೂ ಮಿಸ್ ಇಲ್ಲ, ಪ್ರತಿ ಗಿಡಕ್ಕೂ ಬಂದಲ್ಲ. ಗಿಡ ಲವ್ಲೆ ಹೋದವ, ಗಿಡಕ್ಕೆ ಯಾವ್ದೇ ತರ ರೋಗ ಇಲ್ಲ. ಆಮೇಲೆ ಕಾಯಿ ಮೇಲೆ ಯಾವ್ದೇ ತರ ಚಿಕ್ಕ ರೋಗ ಇಲ್ಲ, ಕಾಯಿಗೂ ಯಾವ ಚಿಕ್ಕ ರೋಗ ಇಲ್ಲ. ಅಗದಿ ಕಾಯಿನು ಶೈನಿಂಗ್ ಅದ್ರ. ಕಾಯಿನು ಮೊದಲಿದ್ದ ಕಾಯಿನು ಈಗ ಈ ಎಣ್ಣೆ ಹೊಡ್ಕೊಂಡಿಂದ ಕಾಯಿನು ಎಕ್ದಮ್ 15 ದಿನದಾಗ ಶೈನಿಂಗ್ ಬಂದ್ರ ಕಾಯಿ. ಇಲ್ಲಿ ಬರೀ ಕಂಟಿ ಮ್ಯಾಲೆ ಎತ್ತೀನಿ, ಬರೀ ಹೂ ನೋಡ್ರಿ ಬಿಡ್ಕಿಂದು ಉದ್ರಂಗಾತ್ ಯಾವ ಕಂಟಿ ಮ್ಯಾಲೆ ಎತ್ತಲಾಗಿನಿ. ಈ ಪ್ರಕಾರ ಹೂ ಐತಿ.